ಒಳ್ಳೇದಲ್ಲ ಇದು. ನಾಳೆ ನೀವು ಮಾಡಿದ್ದ ಕಾನೂನಿಗೆ ನೀವೇ ಬೋನಲ್ಲಿ ಹೋಗಿ ಬೀಳ್ಬೇಡ್ರಿ ದಯವಿಟ್ಟು. ಅದಕ್ಕೆ ಪರಮೇಶ್ವರ್ ಅವರೇ, ಏನು ಆ ಥರ ಇಲ್ಲ, ನಾವೇನು ನಿಮ್ಮನ್ನು ಟಾರ್ಗೆಟ್ ಮಾಡಲ್ಲ, ಏನು ನೀವು ಭಾಳ ಒಳ್ಳೆಯವರು. ನೀವು ದಯವಿಟ್ಟು ಸದನ ಸಮಿತಿಗೆ ಒಪ್ಪಿಸ್ಬಿಡಿ. ನೀವೇ ಚೇರ್ಮನ್ ಆಗಿಬೇಕಾದ್ರೆ ಸದನ ಸಮಿತಿಗೆ ಒಪ್ಪಿಸಿ. ಅರ್ಜೆಂಟ್ ಏನಿಲ್ಲ ಇದನ್ನ. ಆಮೇಲೆ ನಿಮ್ಗೆ ಹಂಗೂ ಇದ್ರೆ ನೀವು ಆರ್ಡಿನೆನ್ಸ್ ತಂದ್ಬಿಟ್ಟು ಗವರ್ನರ್ ಸೈನ್ ಹಾಕ್ಸ್ಕೊಂಡ್ರೆ ಆಯ್ತು. ಆರ್ಡಿನೆನ್ಸ್ ತಂದು ಮಾಡ್ಕೊಬೋದು. ಸದನ ಸಮಿತಿ ನೇಮಕ ಮಾಡಿ, ಚರ್ಚೆ ಆಗಲಿ. ಒಳ್ಳೆ ಸ್ವಾಗತ ಮಾಡ್ತೀವಿ. ಸದನ ಸಮಿತಿಯನ್ನು ಮಾಡಿ ಅಷ್ಟೇ. ತಾವು ಭಾಳ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದೀರಿ ಸುನೀಲ್ ಅವರು. ತಾವು ಕೂಡ ಹೇಳಿದ ಮಾತು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷವಾಗಿ ಜಾತ್ರೆಗಳು, ಆಮೇಲೆ ಸಾಮೂಹಿಕ ವಿವಾಹಗಳು ಮಾಡ್ತಾರೆ, ಸಾಮೂಹಿಕ ವಿವಾಹಗಳು, ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳು, ಇವುಗಳನ್ನ ಎಕ್ಸೆಂಪ್ಟ್ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮಗಳು ಪೊಲಿಟಿಕಲ್ ಪೊಲಿಟಿಕಲ್ ಮಾಡಬೇಕು ಸರ್. ಸರ್ಕಾರಿ ಕಾರ್ಯಕ್ರಮ ನೀವು ಮಾಡ್ಕೊಳ್ತೀರಾ, ನಮಗೆ ಪರ್ಮಿಷನ್ ಕೊಡೋದ್ರೆ ನಿಮ್ಮ ಹತ್ರ ಪರ್ಮಿಷನ್ ರಿಜೆಕ್ಟ್ ಮಾಡಿಬಿಡ್ತೀರಾ. ನಮಗೂ ಅಪ್ಲೈ ಹೋರಾಟಗಳಿಗೆ ನೋಡಿ ಸರ್, ಹೋರಾಟಗಳಿಗೆ ಯಾವುದೇ ಪರ್ಮಿಷನ್ ಇಲ್ಲ. ರೈತ ಪರ ಹೋರಾಟಗಳು ಪೊಲಿಟಿಕಲ್ ಎಲ್ಲ ಹೋರಾಟ ಹತ್ತಿಕ್ಕಂತ ಕೆಲಸ ಇದು. ಪೊಲಿಟಿಕಲ್ ಮಾಡಕ್ ಬರೋದಿಲ್ಲ. ಮಾತಾಡ್ತಲ್ಲ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಮಾನ್ಯ ಗೃಹ ಸಚಿವರೆಲ್ಲ ಮನವಿ ಮಾಡ್ತೇನೆ, ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ಅವ್ರ ಮಂತ್ರಿಗಳನ್ನ ಕರ್ಕೊಂಡು ಹೋದರೆ ಅದು ಸರ್ಕಾರಿ ಕಾರ್ಯಕ್ರಮ ಆಕೈತೆ. ನಾವು ವಿರೋಧ ಪಕ್ಷದಾಗದೇವಿ, ಯಾವುದೋ ಒಂದು ಕಾನೂನು ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಮ್ಮದು ಸರ್ಕಾರಿ ಕಾರ್ಯಕ್ರಮ ಆಗೋದಿಲ್ಲ. ಪೊಲಿಟಿಕಲ್ ಅಂದರೆ ಈಗ ಸರ್ಕಾರಿ ಕಾರ್ಯಕ್ರಮಗಳು ಬೇರೆ, ಆದರೆ ಪೊಲಿಟಿಕಲ್ ಪಾರ್ಟಿ ಮಾಡೋದೇ ಬೇರೆ. ಈಗ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರೆ ನಾವು ಎಕ್ಸೆಂಪ್ಷನ್ ಕೊಡೋಕ್ಕಾಗುತ್ತಾ? ಸರ್ಕಾರದ ಬೇರೆ ಮಾತಾಡೋದಲ್ಲ, ನಮ್ಮ ಮೆಂಬರ್ ಅಲ್ಲ. ಆಯ್ತು, ನೀವು ಯಾಕೆ ಗಲಾಟೆ ಮಾಡ್ತೀರಾ ಇಲ್ಲಿ? ಇದಕ್ಕೊಂದು ಕಾನೂನು ಮಾಡ್ತೀರಿ, ಅದಕ್ಕೆ ನಾವು ಜಗಾಡಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಅವರ ಸಲಹೆಗಳನ್ನ ಯಾರಿಗೂ ಯಾವಾಗಲೂ ಡಿಸ್ಟರ್ಬ್ ಮಾಡೋದಿಲ್ಲ. ಮಂತ್ರಿಗಳು ಹೋಗೋ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಕ್ಕವು. ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮಂತ್ರಿಗಳನ್ನು ಕರೆದಾಗ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದು ಸರ್ಕಾರಿ ಕಾರ್ಯಕ್ರಮಕ್ಕಂತೆ. ನಾನು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನಗೆ ಮಂತ್ರಿ ಬರೋದಿಲ್ಲ, ಬರ್ಬೋದು ಬರಲಿಕ್ಕಿಲ್ಲ, ಅವಾಗ ನಮ್ಮ ಮೇಲೆ ಕ್ರಮ ಆಕೈತಿ. ಅಲ್ಲಿ ನೀವೊಬ್ಬರು ಬರೋದು, ಉಳಿದವ್ರು ಬರ್ಬೇಕಲ್ಲ ಜಿಲ್ಲಾ ಆ ಕಾರ್ಯಕ್ರಮಕ್ಕೆ. ಅದಕ್ಕೆ ಸರ್ಕಾರಿ ಅರೆ ಸರ್ಕಾರಿ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾವು ವಿರೋಧ ಪಕ್ಷದವ್ರು ಏನಾದ್ರು ಒಂದು ಹೆಸಿಟೇಷನ್ ಮಾಡ್ತೇವ್ರಪ್ಪ, ಅದು ಸರ್ಕಾರಿ ಕಾರ್ಯಕ್ರಮ ಆಗೋದಿಲ್ಲ. ಅಂದ್ರೆ ವಿರೋಧಿಗಳನ್ನ ತುಳಿಯುವಂತ ಕೆಲಸ. ಈಗ ಇವತ್ತು ನೀವು ಅಲ್ಲದಿರಿ, ನಾಳೆ ನಾವು ಮನೆ ಗೃಹ ಸಚಿವರೇ, ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ಬೇಡಿ. ಇದರಿಂದ ಲೋಕಲ್ ಆಫೀಸರ್ಸ್ ದುರುಪಯೋಗ ಮಾಡ್ಕೊಳ್ಳೋದು ಭಾಳ ಸಾಧ್ಯತೆ ಇದೆ. ವಿರೋಧ ಪಕ್ಷದ ನಾಯಕರು ನಮ್ಮ ಪಾರ್ಟಿ ಕಡೆಯಿಂದ ನಾವೇನು ಹೇಳ್ತಿರೋದು ಅಂತಂದರೆ, ಕಮರ್ಷಿಯಲ್ ಮತ್ತು ಉಳಿದಂಥ ಚಟುವಟಿಕೆ ಅಂತ ಬೈಫರ್ಕೇಟ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ನಾವು ಯಾವುದೋ ಈಗ ಒಂದು ಕಾಲೇಜಲ್ಲಿ ಯೂನಿವರ್ಸಿಟಿ ಬಿಡಿಸಿರೋ 10,000 ಜನ ಇದ್ದಾರಲ್ಲ ಯೂನಿವರ್ಸಿಟಿನಲ್ಲಿ. ನೀವು ಅವ್ರು 5 ದಿನಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಳ್ಬೇಕು ಅಂದ್ರೆ ಹೆಂಗೆ ತೊಗೊಳಕ್ಕಾಗತ್ತೆ? ಅದೊಂದು ಹೋರಾಟ, ಅದನ್ನು ಹೋರಾಟ ಮಾಡೋದು ಬೇಡ ಅವರು. ಸೊ ಈ ಕಾರಣಕ್ಕೆ ಜನಪರವಾದಂಥ ಕಾರ್ಯಕ್ರಮಗಳು, ಜನಪರವಾದಂಥ ಹೋರಾಟಗಳು, ಧಾರ್ಮಿಕ ಉತ್ಸವಗಳು, ಇದೆಲ್ಲದಕ್ಕೂ ಕೂಡ ಇದು ಲಾಗು ಮಾಡಿದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಆಗುತ್ತೆ. ನೀವು ಕಮರ್ಷಿಯಲಿ ಆ್ಯಕ್ಟಿವಿಟೀಸಿಗೆ ಏನು ಬೇಕಾದ್ರೂ ಮಾಡಿ, ಏನು ತೊಂದರೆ ಇಲ್ಲ. ಅದರಿಂದ ದುಡ್ಡು ಗಳಿಸೋದಿರುತ್ತೆ, ಆದಾಯ ಗಳಿಸೋದಿರುತ್ತೆ, ಅದಕ್ಕೆ ಮಾಡ್ಕೊಳ್ಳಿ. ಉಳಿದ ಚಟುವಟಿಕೆಗಳಿಗೆ ಈ ಕಾನೂನುಗಳನ್ನು ಲಾಗು ಮಾಡಿ ನೀವು 3 ವರ್ಷ ಸೆರೆವಾಸ, 8 ಜೈಲುವಾಸ, ಜೀವಾವಧಿ ಶಿಕ್ಷೆ ಅಂತೆಲ್ಲ ಮಾಡಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಹತ್ತಿಕ್ಕಲಿಕ್ಕೆ ಈ ಸರ್ಕಾರ ಕೈ ಕುಳಿತುಕೊಂಡಿದೆ ಅಂತ ಅರ್ಥೈಸಬೇಕಾಗತ್ತೆ ಅಷ್ಟೇ. ಚಂದ್ರು ಅಧ್ಯಕ್ಷರೇ, ನಾವು ಚಿತ್ರದುರ್ಗದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ ಮಾಡ್ತೀವಿ. ಅದು ಆ ನೀರಲ್ಲಿ ಕಳಿಸ್ಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ 50,000 1 ಲಕ್ಷ ಹೇಳಿದ್ರಿ. ಈಗ ಮಿನಿಮಮ್ 10 ಲಕ್ಷ ಜನ ಬಿಲ್ ಬೇಕಾ ಬೇಡವಾ? ಅಲ್ಲ, ಬೇಕು ಬೇಡ ಅನ್ನೋದಕ್ಕಿಂತ ಇದು ಚರ್ಚೆಗೆ ಇಡೋದು. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಸದನ ಸಮಿತಿ ಮಾಡಲಿ, ಅಲ್ಲಿ ಚರ್ಚೆ ಅವರು ಅಧ್ಯಕ್ಷತೆ ಆಗಲಿ, ಅವ್ರು 4-5 ಜನ ಸದಸ್ಯರು ಸಲಹೆ ತಗೊಳ್ಳಿ. ಯಾಕಂದ್ರೆ 10 ಲಕ್ಷ ಜನ ಆಯ್ತು ಹೇಳಿದ್ರಲ್ಲ ಚಂದ್ರಪ್ಪ ಅವರೇ, ಚಂದ್ರಪ್ಪ ಹೇಳಿದ್ರಿ ತಾವು ಒಮ್ಮೆ. ಈಗ ರೈತರ ಚಳವಳಿ ನಡೀತೆ, ಅವ್ರೇನು ನಿಮ್ಮನ್ನು ಕೇಳ್ತಾರ? ರೈತರು ಸರಿ ಕೇಳೋದೇ ಇಲ್ಲ. ಅವರು ಆರಾಮ್ಸೆ ಅವ್ರ ರೈತರು ಬರ್ತಾನೆ ಇರ್ತಾರೆ, ಅವ್ರು ಸಾವಿರಾರು ಗಟ್ಟಲೆ ಬರ್ತಾರೆ. ನೀವು ಅವಾಗ ಏನು ಮಾಡ್ತೀರಾ? ಅವ್ರ ಮೇಲೆ ಕಾನೂನು ಜಾರಿಗೆ ತರಕ್ಕಾಗ್ತೈತಾ? ನೀವು ಹೋರಾಟ ಅನ್ನದಾತ ಹೋರಾಟ ಮಾಡ್ತಾನೆ. ನೀವು ಇದನ್ನ ಆಮೇಲೆ ಸಮಸ್ಯೆ ಆಗಬಾರ್ದು, ನಿಮಗೆ ಸಮಸ್ಯೆ ಆಗ್ತೈತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಹೇಳಿದ್ದು ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಇಲ್ಲ, ಸದನ ಸಮಿತಿಗೆ ಒಪ್ಪಿಸಿ ತೀರ್ಮಾನ ಮಾಡಿ. ತೀರ್ಮಾನ ಮಾಡ್ತೀರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇರ್ತೈತೆ.
ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ವಿರೋಧ ಪಕ್ಷದವರು ಮಾತನಾಡ್ತಕ್ಕಂಥದ್ದೆಲ್ಲ ಸೂಕ್ಷ್ಮ ಗಮನಿಸಿದ ಅಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಅಧ್ಯಕ್ಷರೇ, ಮುಂಚೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೋ, ಗಲಾಟೆ ಮಾಡ್ತಾ ಇದ್ದೋ, ಯಾವುದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೈಕೋರ್ಟ್ ಆದೇಶ ಆದಮೇಲೆ ಬೆಂಗಳೂರಲ್ಲಿ ಒಂದೇ ಒಂದು ಕಡೆ ಏನು ಹಳೆ ಸೆಂಟ್ರಲ್ ಜೈಲ್ ಇತ್ತಲ್ಲ, ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಹೈಕೋರ್ಟ್ ರೂಲ್ಸ್ ಆದಮೇಲೆ ಸರ್ಕಾರನೂ ಕೂಡ ಎಚ್ಚೆತ್ತುಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆ ಆಗಲಿ, ಮೆರವಣಿಗೆ ಆಗಲಿ ಎಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಾನೇನಾಗ್ತಿತ್ತು, ಪ್ರತಿ ದಿವಸ ಒಂದು ಗಲಾಟೆ. ಅದರಿಂದ ಏನು ಗೃಹ ಮಂತ್ರಿಗಳು ಏಕಾಏಕಿ ಕಾನೂನೇನು ತಂದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಭಾಳ ಸೀನಿಯರ್ ಇದ್ದಾರೆ, 2ನೇ ಸಾರಿ ಗೃಹ ಮಂತ್ರಿಗಳು ಇದ್ದಾರೆ, ಭಾಳ ಅನುಭವಿಸ್ತು ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಇದ್ದಾರೆ. ಅದರಿಂದ ಈ ಕಾನೂನನ್ನ ಸ್ವಲ್ಪ ಬಿಗಿ ಮಾಡಿದ್ರೆ, ಸ್ವಲ್ಪ ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೈಕ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು, ಅದು ಟೈಟ್ ಮಾಡಿ ಸನ್ಮಾನ್ಯ ಅಧ್ಯಕ್ಷ. ಈಗ ತಂದಿರತಕ್ಕಂಥದ್ದು ಕಾನೂನು ಸರಿಯಾಗಿದೆ, ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದಕ್ಕೆ ಗೃಹ ಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಅವರ ಸಲಹೆಗಳನ್ನು ನಾನು ತಗೊಂಡಿದ್ದೇನೆ. ಅವೇನು ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರಗಳು, ಜಾತ್ರೆಗಳು, ಹಬ್ಬಗಳು ಮತ್ತು ಸಾಮೂಹಿಕ ವಿವಾಹಗಳು, ಇವುಗಳನ್ನ ಎಕ್ಸೆಂಪ್ಟ್ ಮಾಡ್ತೇವೆ. ಆಮೇಲೆ ಸರ್ಕಾರಿ ಕಾರ್ಯಕ್ರಮಗಳು ನಾನು ಒಂದು ಡಿಫೈನ್ ಮಾಡಿದ್ದೀನಿ, ತಾವು ನೋಡಿ. ಖಾಸಗಿ ಕಾರ್ಯಕ್ರಮಗಳು ಯಾವ ಆವರಣದ ಒಳಗಡೆ ಇರ್ತಕ್ಕಂಥದ್ದು, ಅಂದರೆ ಯೂನಿವರ್ಸಿಟಿ ಒಳಗಡೆ ಮಾಡ್ತಾರೆ ಅಂದ್ಕೊಳ್ಳೋಣ, ಕ್ಯಾಂಪಸ್ ಒಳಗೆ, ಅವಕ್ಕೆ ಎಕ್ಸೆಂಪ್ಷನ್ ಕೊಡ್ತಾರೆ. ಅದು ಎಕ್ಸೆಂಪ್ಷನ್ನು ಆವರಣದ ಒಳಗಡೆ ಅಂತ ಡಿಫೈನ್ ಮಾಡುವಾಗ ರೂಲ್ಸ್ನಲ್ಲಿ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ. ಅದರಿಂದ ಅದು ಬರೋದಿಲ್ಲ. ಆದ್ದರಿಂದ ಈ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಸಾಮೂಹಿಕ ವಿವಾಹಗಳು ಇವುಗಳನ್ನ ಎಕ್ಸೆಂಪ್ಟ್ ಮಾಡ್ತೀವಿ. ಆದ್ದರಿಂದ ರಾಜಕೀಯದ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಇದನ್ನು ದಯಮಾಡಿ ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ನಾನು ಮಾನ್ಯ ಸದಸ್ಯರು. ಅಧ್ಯಕ್ಷರೇ ಒಂದು ಕಮರ್ಷಿಯಲ್ ಅಂತ ಸೇರ್ಸಕ್ಕೆ ಕಮರ್ಷಿಯಲ್ ಅಂತ ಅಶೋಕಣ್ಣ ಕಮರ್ಷಿಯಲ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೋ ಈಗ ಬರುತ್ತೆ. ಅದು ಈಗ ಯಾರೋ ಒಂದು ಮ್ಯೂಸಿಕ್ ನೈಟ್ ಮಾಡ್ತಾರೆ, ಅದನ್ನ ಮಾಡಿ. ಕಮರ್ಷಿಯಲ್ ಬರುತ್ತೆ, ಕಮರ್ಷಿಯಲ್ ಮಾತ್ರ ಅಂತ ಮಾಡಿದ್ರೆ ಬಂದೇ ಬರುತ್ತೆ. ಅದು ಬೇರೆ ಪರ್ಮಿಷನ್ ತಗೊಳ್ಳೇಬೇಕು, ಅವ್ರು ಬಾಂಡ್ ಕೊಡ್ಲೇಬೇಕು. ಕಮರ್ಷಿಯಲ್ ಮಾತ್ರ 7,000 ಮೇಲೆ ಯಾವ್ದು ಬರೋದೇ ಇಲ್ಲ. 7,000 ಮೇಲಿರ್ತಕ್ಕಂಥ ರೂಲ್ಸ್ಗಳು ಬಹಳ ಸ್ವಲ್ಪ ಕನ್ಫ್ಯೂಷನ್ ಇದೆ. ದಯಮಾಡಿ ಸದನ ಸಮಿತಿ ಕೊಡಿ, ಚರ್ಚೆ ಮಾಡೋಣ ಸರ್. ನಿಮ್ ಪರವಾಗಿದೀವಲ್ಲ, ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗಾಗುತ್ತೆ ಸರ್? ಅಲ್ಲ ಸರ್, ಅವ್ರು ಏನ್ ಕೇಳ್ತಾರೆ ಸಚಿವರೇ? ಸಚಿವರೇ ಆಯ್ತು, ಒಂದ್ ಸೆಕೆಂಡ್ ಅಲ್ಲ ಸುರೇಶ್ ಒಂದ್ ನಿಮಿಷ. ಸಚಿವರೇ, ಈಗ ಒಂದವರ ಸಂಶಯ ಏನಂತ ಹೇಳಿದ್ರೆ, ಉದಾಹರಣೆಗೆ ನೀವೊಂದು ಪ್ರೋಗ್ರಾಮ್ ಮಾಡ್ತೀರಿ ಊರಲ್ಲಿ, ನಿಮ್ಮ ಲೆಕ್ಕ ಪ್ರಕಾರ ಅಲ್ಲಿ 3,000 ಜನ ಸೇರಬೇಕು ಆ ಕಾರ್ಯಕ್ರಮಕ್ಕೆ. ಅದಕ್ಕಾಗಿ ನೀವು ಪರ್ಮಿಷನ್ ಅಗತ್ಯ ಇಲ್ಲ. ಕಾರ್ಯಕ್ರಮ ಮಾಡುವಾಗ ನಿಮಗೆ ಗೊತ್ತಿಲ್ಲದೆ 6,000 ಜನ ಬರ್ತಾರೆ, 7,000 ಜನ ಬರ್ತಾರೆ. ಆವಾಗ ಯಾರು ಜವಾಬ್ದಾರ ಆಗ್ತಾರೆ? ಅಲ್ಲ, ಅದಕ್ಕೆ ಅದೇ ಸ್ವಲ್ಪ ಚರ್ಚೆ ಮಾಡೋಣ. ಅರ್ಜೆಂಟ್ ಮಾಡಬೇಡಿ, ಸದನ ಸಮಿತಿ ಕೊಡಿ, ಇಲ್ಲಾಂದ್ರೆ ಮುಂದಿನ ಅಧಿವೇಶನಕ್ಕೆ ತನ್ನಿ. ಒಂದಿನ ಇಡೀ ದಿನ ಚರ್ಚೆ ಮಾಡೋಣ. ಸ್ವಲ್ಪ ಇದನ್ನ ತರಾತುರಿ ತಂದು ಇಷ್ಟು ಕಠಿಣ ಕಾನೂನನ್ನ ಹುಡುಗಾಟನ ಮುಂದಿನ ಅಧಿವೇಶನಕ್ಕೆ ಅಧ್ಯಕ್ಷ ನೀವು ಹೇಳಿದ್ ಸರಿ ಇದೆ. ಕಾನೂನು ಸಚಿವರು ಯಾಕೆ ಇದನ್ನ ತರಾತುರಿ ಮಾನ್ಯ ಸಭಾಧ್ಯಕ್ಷರೇ, ಒಂದು 3 ತಿಂಗಳಿಂದ ಅಧ್ಯಕ್ಷರೇ ಒಂದೇ ನಿಮಿಷ ಅದೆಲ್ಲ ವಿಚಾರ ಹೇಳಿದ್ರೆ ನೀವೇ ನೋಡಿ, ಪ್ರಸ್ತಾಪ ಮಾಡಿ ಯಾರು ಬಿಲ್ ಬೇಡ ಅಂತ ಹೇಳ್ತಾ ಇದ್ದೀರಿ, ಎಲ್ಲಾ ಮಾಡ್ತೀರಿ. ಈಗ ಬಿಲ್ ಏನ್ ಬೇಕಂತ ಹೇಳ್ತಾರೆ ಸಚಿವರು. ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಸನ್ಮಾನ್ಯ ಗೃಹ ಸಚಿವರು ಜಾತ್ರೆಯನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಹಬ್ಬಗಳನ್ನು ಎಕ್ಸೆಂಪ್ಟ್ ಮಾಡಿದ್ದಾರೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಎಕ್ಸೆಂಪ್ಟ್ ಮಾಡಿದ್ದಾರೆ,
ಒಂದು ಸೆಕೆಂಡ್ ರೀ, ಶೈಕ್ಷಣಿಕ ಸಂಸ್ಥೆಗಳ ಆವರಣಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಎಕ್ಸಮ್ಟ್ ಮಾಡಿದ್ದಾರೆ. ಈ ಎಕ್ಸಮ್ಷನ್ ಅಲ್ಲದೇ ತಮ್ಮ ಇದು ಈಗ ಬಂದುಬಿಟ್ರೆ ಏನು ಮಾಡಬೇಕು? ಬಂದುಬಿಟ್ರು ಅಂದರೆ ಆ ರೀತಿ ಈಗ ನೀವು ಒಂದು ಫಿಲ್ಮ್ ಆ್ಯಕ್ಟರ್ನ ಕರೆಸ್ತೀರಿ, ನಾವು 3,000 ಮಂದಿ ಬರ್ತಾರೆ ಅಂತ ತಿಳ್ಕೊಂಡಿದ್ದೀವಿ ರೀ, 30,000 ಮಂದಿ ಬಂದರು ಅಂದರೆ ಅದು ಜವಾಬ್ದಾರಿ ಯಾರು ಮಾಡ್ತಾರೆ ಅವ್ರು. ಉತ್ತರ ಕೇಳಿ ಆಯ್ತು. ಈಗ ಒಂದೇ ನಿಮಿಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.